ನಾವು ಯುದ್ಧದ ಸೀನ್ವರೆಗೆ ಹೋಗೋಣ. ಯುದ್ಧಕ್ಕೆ ಸನ್ನದ್ಧರಾಗ್ತಾ ಇದ್ದಾರೆ. ಭೀಷ್ಮ ತನ್ನ ಶಿಬಿರದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ. ಭೀಷ್ಮನಿಗೆ ಸಮಸ್ಯೆ ಮುಗಿಯೋದೇ ಇಲ್ಲ. ಮನೆಯ ಯಜಮಾನ ಯಾರಾಗಿರ್ತಾನೆಯೋ, ಒಂದು ಕೂಡು ಕುಟುಂಬದ ಯಜಮಾನ ಇರ್ತಾನೆಯೋ ಅವನಿಗೆ ಯಾವಾಗಲೂ ಬೈಗಳು ತಪ್ಪಿದ್ದ ಅಲ್ವೇ ಅಲ್ಲ. ಯಾಕಂದ್ರೆ ಒಂದು ನಿರ್ಧಾರಗಳು ಏನೇನೋ ಆಗಿರ್ತವೆ, ಅದನ್ನು ತಗೊಂಡಿರ್ತಾನೆ, ಏನೋ ನಿರ್ಧಾರ ಮಾಡಿರ್ತಾನೆ ಅಂತ. ಭೀಷ್ಮ ಕೌರವರು ಪಾಂಡವರಿಗೆ ರಾಜ್ಯ ಕೊಡುದಿಲ್ಲ ಅಂತ ಹೇಳಿದಾಗ, ಅಥವಾ ದ್ರೌಪದಿ ವಸ್ತ್ರಾಪರಣ ಎಲ್ಲವನ್ನೂ ಮೂಕನಾಗಿ ನೋಡ್ಕೊಂಡಿರ್ತಾನೆ. ಆದರೂ ಅವನು ಸಿಂಹಾಸನದ ಜೊತೆಗೆ ಇರ್ತಾನೆ. ಇಂಥ ಭೀಷ್ಮ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ, ಆಲೋಚನೆ ಮಾಡ್ತಾ ಇದ್ದಾನೆ ಶಿಬಿರದಲ್ಲಿ. ಇದು ನಡುವಿರುವ ಹೊತ್ತು ಮಂಚದ ಮೇಲೆ ಹಾಯಾಗಿ ಮಲಗಿದ್ದೇನೆ. ನಿದ್ದೆ ಮಾತ್ರ ಹತ್ತುತ್ತಾ ಇಲ್ಲ. ಮಂಚದಲ್ಲಿ ಮಲಗಿದ್ದೇನೆ, ಮಂಚವನ್ನು ಅಪ್ಪಿಕೊಂಡು ಮಲಗಿದ್ದೇನೆ. ಯಾಕೆ ಮಂಚವನ್ನು ಅಪ್ಪಿಕೊಂಡು ಮಲಗಿದ್ದೇನೆ? ಒಂದು ಕಾಲದಲ್ಲಿ ಹಿರಣ್ಯಕಶಿಪು ತನ್ನ ಮಗನಾದಂತಹ ಪ್ರಹ್ಲಾದನಲ್ಲಿ ಕೇಳಿದನಂತೆ, ಎಲ್ಲಿದ್ದಾನೆ ನಿನ್ನ ಶ್ರೀಹರಿ? ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಎಲ್ಲೆಲ್ಲೂ ಇದ್ದಾನೆ ಎನ್ನುವುದಾಗಿ ಪ್ರಹ್ಲಾದ ಹೇಳಿದಂತಹ ಕಾಲಕ್ಕೆ ಕಾಣುತ್ತಿರುವಂತಹ ಕಂಬದಲ್ಲಿದ್ದಾನೆಯೇ? ಹೌದು, ಕಂಬದೊಳಗೂ ಇದ್ದಾನೆ ಹರಿ, ಬಿಂಬದೊಳಗೂ ಇದ್ದಾನೆ ಹರಿ, ಡಿಂಬದೊಳಗೂ ಇದ್ದಾನೆ ಹರಿ, ನಿನ್ನೊಳಗೂ ಇದ್ದಾನೆ ಹರಿ, ನನ್ನೊಳಗೂ ಇದ್ದಾನೆ ಹರಿ ಎನ್ನುವುದಾಗಿ ಭಕ್ತನಾದಂತಹ ಪ್ರಹ್ಲಾದ ಉತ್ತರಿಸಿದ. ಹಿರಣ್ಯಕಶಿಪು ಕಂಬವನ್ನ ಹೊಡೆದ ಕಾಲದಲ್ಲಿ ಕಂಬದಿಂದ ಬಿಂಬಸ್ವರೂಪವಾಗಿ ಇಳಿದು ಬಂದವ ನೀನು ಶ್ರೀಹರಿ. ಹಿರಣ್ಯಕಶಿಪುವಿನ ಆಸ್ಥಾನದ ಕಂಬದೊಳಗೆ ಬಿಂಬಸ್ವರೂಪವಾಗಿ ಇರಬಲ್ಲಂತಹ ಶ್ರೀಹರಿ ಹಸ್ತಿನೆಯ ಭೀಷ್ಮನ ಮಂಚದೊಳಗೂ ಇದ್ದಾನೆ ಎನ್ನುವ ಭಾವನೆಯಲ್ಲಿ ಮಂಚಕ್ಕೆ ಹೊರಗಿ ಕುಳಿತುಕೊಂಡಿದ್ದೇನೆ. ಶ್ರೀಹರಿ, ಕಪಟ ನಾಟಕ ರಂಗ ನೀನು. ಭೂಭಾರ ಹರಣದ ನಾಟಕವನ್ನು ಹೊತ್ತು ಭೂಮಿಯಲ್ಲಿ ಜನ್ಮವನ್ನ ಹೊತ್ತು ಈ ಹೊತ್ತು ಭೂಭಾರ ಹರಣಕ್ಕೆ ಹಸ್ತಿನೆಯ ರಾಜಕಾರಣವನ್ನೇ ಆಯ್ಕೆ ಮಾಡಿಬಿಟ್ಟೆ ಅಲ್ಲ. ಹಸ್ತಿನೆಯ ಆಗಸದಲ್ಲಿ ಕಾರ್ಮೋಡಗಳು ತುಂಬಿಕೊಂಡಿವೆ. ಕಾರ್ಮೋಡಗಳನ್ನು ಕಂಡಂತಹ ಕಾಲದಲ್ಲಿ ಕೃಷಿಕನೊಬ್ಬ ಸಂಭ್ರಮಿಸ್ತಾನೆ. ಮಳೆ ಬರ್ತದೆ, ಬೆಳೆಯಾಗ್ತದೆ, ಕೊಳೆ ಹೋಗ್ತದೆ, ಕಳೆ ಓಡ್ತದೆ ಎನ್ನುವಂತಹ ಸಂಭ್ರಮದ ವಾತಾವರಣದಲ್ಲಿ ಜೀವನವನ್ನು ಮುಂದುವರಿಸ್ತಾನೆ. ಆದರೆ ಹಸ್ತಿನೆಯ ಆಗಸದಲ್ಲಿ ಮೂಡಿರುವಂತಹ ಈ ಕಾರ್ಮೋಡಗಳಿಂದ ಸುರಿಯುವ ಮಳೆ ಇದು ಕೇವಲದ ಮಳೆಯಾಗುವುದಿಲ್ಲ. ಅನೇಕರ ಜೀವನದಲ್ಲಿ ಮರಣವನ್ನು ತಂದುಕೊಡುವಂತಹ ಮಳೆಯಾಗ್ತದೆ. ಇದು ಪ್ರಳಯ ಭಯಂಕರ ಮಳೆಯಾಗುತ್ತದೆ ಎನ್ನುವ ಪ್ರಜ್ಞೆ ನಮ್ಮವರಿಗೆ ಇಲ್ಲದೆ ಆಗಿ ಹೋಯಿತಲ್ಲ. ಭಗವಂತ ಶ್ರೀಹರಿ ಒಂದು ಕಾಲದಲ್ಲಿ
ಗಜೇಂದ್ರನ ಪಾದಗಳನ್ನು ಮಕರ ಕಚ್ಚಿಕೊಂಡಿದ್ದಂತೆ ಆ ಕಾಲಕ್ಕೆ ನೀನು ಇಳಿದು ಬಂದು ಗಜೇಂದ್ರನಿಗೆ ರಕ್ಷಣೆಯನ್ನ ಕೊಟ್ಟೆ, ಮಕರವನ್ನು ಕೊಂದು ಹಾಕಿದೆ. ಈ ಕಾಲದಲ್ಲಿ ಹಸ್ತಿನೆಯ ಧರ್ಮವನ್ನು ಅಧರ್ಮ ಎನ್ನುವಂತಹ ಮಕರ ಕಚ್ಚಿಕೊಂಡಿದೆ ಭಗವಂತ. ಇಳಿದು ಬಂದವನಿದೆಯ ಕಳೆಯನ್ನ ತೊಳೆಯುವ ಜೊತೆಗೆ ಈ ಭೀಷ್ಮನ ಅಂತರಂಗದಲ್ಲಿ ಹುಟ್ಟಿಕೊಂಡಿರುವಂತಹ ಗೊಂದಲವನ್ನೂ ತೊಳೆಯಲಾರೆಯ ಪ್ರಭು. 10 ಜನ ಸುತ್ತ ಕೂತು ಮಾತನಾಡಿ ಮುಗಿಸಬಹುದಾದಂತಹ ಒಂದು ದಾಯಾದಿ ಕಲಹ ಇಂದು ಕುರುಕ್ಷೇತ್ರವೆನ್ನುವಂತಹ ಧರ್ಮಕ್ಷೇತ್ರದ ಬಳಿಗೆ ತಲುಪುತ್ತದೆ ಅಂತಾದ್ರೆ ಯೋಚಿಸ್ಬೇಕಲ್ಲ. 100 ಜನ ಮಕ್ಕಳನ್ನ ತನ್ನ ಯುದ್ಧ ಕ್ಷೇತ್ರಕ್ಕೆ ಕಳುಹಿಸಿಕೊಟ್ಟಂತಹ ಗಾಂಧಾರಿ ಒಂದು ಕಡೆ, 5 ಜನ ಮಕ್ಕಳನ್ನ ಯುದ್ಧ ಕ್ಷೇತ್ರಕ್ಕೆ ಕಳುಹಿಸಿಕೊಟ್ಟಂತಹ ಕುಂತಿ ಒಂದು ಕಡೆ, ತನ್ನೆಲ್ಲ ಮಕ್ಕಳನ್ನ ಯುದ್ಧ ಕ್ಷೇತ್ರಕ್ಕೆ ಕಳುಹಿಸಿಕೊಟ್ಟಂತಹ ದ್ರೌಪದಿ ಒಂದು ಕಡೆ. ಇವರು ಮಾತ್ರ ಪ್ರತ್ಯಕ್ಷದಲ್ಲಿ ನಮಗೆ ಕಂಡು ಬರ್ತಾರೆ. ಅಂತೆಯೇ ಎಷ್ಟೋ ಕುಂತಿಯಂದಿರು, ಎಷ್ಟೋ ಗಾಂಧಾರಿಯರು, ಎಷ್ಟೋ ದ್ರೌಪದಿಯರು ತಮ್ಮ ಮಕ್ಕಳನ್ನ ಯುದ್ಧ ಕ್ಷೇತ್ರಕ್ಕೆ ಕಳುಹಿಸಿ ಮುಂದೊಂದು ದಿನ ಅವರ ಹೆಣಬಿದ್ದಂತಹ ಕಾಲದಲ್ಲಿ ನನ್ನ ಮಗ ಕಳೆದು ಹೋದ, ನನ್ನ ಗಂಡ ಕಳೆದು ಹೋದ, ನನಗೆ ವೈದ್ಯ ದೀಕ್ಷೆ ಬಂದಿದ್ದು ಎನ್ನುವುದಾಗಿ ಎದೆಗೆ ಬಡಿದು ಮೊಮ್ಮಲ ಮರುಗುವ ದೃಶ್ಯವನ್ನು ಕಾಣಬೇಕು ಅಂತ ಯಾಕೆ ಅರ್ಥ ಆಗ್ತಾ ಇಲ್ಲ? ಹತ್ತಿನವರಿಗೆ ಯಾರಿಗೂ ಈ ವಿಷಯ ಅರ್ಥ ಇಲ್ಲ. ಭೀಷ್ಮನ ಪಾಡೆ ಕಿರೀಟ ಹೊತ್ತವನಿಗೆ ಕಿರಿಕಿರಿ ತಪ್ಪುವುದಿಲ್ಲ, ಕಿರೀಟ ಹೊತ್ತವ ಕಿರಿಕಿರಿ ಮಾಡ್ತಾನೆ, ಕಿರೀಟ ಇಲ್ಲದ ಭೀಷ್ಮನ ತಲೆಯಲ್ಲಿ ಕಿರಿಕಿರಿ. ಚಿಗುರಂತೂ ಮಳೆದು ಹೇಳ್ತದಂತೆ, ನಾನು ಚಂದ, ನಾನು ಚಂದ, ನಾನು ಚಂದ ಎನ್ನುವುದಾಗಿ. ಆದ್ರೆ ಬೇರು ಹೇಳಬೇಕಲ್ಲ, ನೀನು ಕಂದ, ನೀನು ಕಂದ, ನೀನು ಕಂದ ಎನ್ನುವುದಾಗಿ. ಬೇರು ಹೇಳಿದ್ರೆ ಕೇಳುವ ಚಿಗುರು ಅಥವಾ ಚಿಗುರಿಗೆ ಅನುಗುಣವಾಗಿ ಹೊಂದಿಕೊಳ್ಳುವ ಬೇರು ಅವನ್ನ ಸಂಧಿಸುವ ಪರಮಾತ್ಮ ಶ್ರೀಕೃಷ್ಣ. ದಯ ತೋರಬೇಕು ಶ್ರೀಹರಿ. ಮುಕುಂದ, ಜನಾರ್ದನ, ಅಚ್ಯುತ, ಕೇಶವ, ಮಾಧವ, ನಿನ್ನದೇ ನಿರೀಕ್ಷೆಯಲ್ಲಿ ನೀನು ಹಾಕಿಕೊಟ್ಟಂತಹ ಧರ್ಮದ ಹಾದಿಯಲ್ಲಿ ಜೀವನವನ್ನ ಸವೆಸುವುದಕ್ಕೆ ಭೀಷ್ಮ ಸಿದ್ಧನಾಗಿದ್ದಾನೆ, ಬೇರೆ ದಾರಿ ಇಲ್ಲ. ಈ ಹೊತ್ತು ಹಾಗೆಯೇ ಮಂಚಕ್ಕೆ ಹೊರಗೆ ಕೂತಿದ್ದೇನೆ. ಯಾರದು